ಹಲೋ ನಮಸ್ಕಾರ ಎಲ್ಲರಿಗೂ ಸಂಕ್ರಮಣ ಹಬ್ಬದ ಶುಭಾಶಯಗಳು. ಆ ದೇವರು ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಸೊ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂತಂದರೆ, ನಮ್ಮ ಹೆಲ್ತ್ ಚೆನ್ನಾಗಿರಬೇಕು, ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕಂತಂದರೆ ಕೆಲವೊಂದು ಬೇಸಿಕ್ ಪ್ರಿನ್ಸಿಪಲ್ಸ್ಗಳನ್ನು ನಾವು ಮರೆತು ಬಿಡ್ತೀವಿ. ಸೊ ಏನಪ್ಪ ಅಂತಂದರೆ ಆಹಾರ, ನಿದ್ರಾ, ಬ್ರಹ್ಮಚರ್ಯ, ಇವು 3 ಆಯುರ್ವೇದಿಕ್ ಹೆಲ್ತ್ದು ಬೇಸಿಕ್ ಪ್ರಿನ್ಸಿಪಲ್ಸು. ಇವುಗಳನ್ನು ನಾವು ಮರಿಬಾರ್ದು. ಆಹಾರ ಅಂತಂದರೆ ಡಯಟ್. ಸೊ ಯಾವ ರೀತಿ ಇರಬೇಕು ನಮ್ಮ ಡಯಟ್ ಅಂತಂದರೆ, ಅದು ನಮ್ಮ ಪ್ರಕೃತಿ ಮೇಲೆ, ನಮ್ಮ ಡೈಜೆಸ್ಟಿವ್ ಕೆಪಾಸಿಟಿ ಮೇಲೆ, ನಾವು ವಾಸಿಸುವಂತಹ ಜಾಗ, ಸ್ಥಳ, ದೇಶ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಸೀಸ್ನೇಬಲಿ ಫುಡ್ಗಳನ್ನು ತಗೋಬೇಕು. ಯಾವಾಗಲೂ ನಮ್ಮ ಹೆಲ್ತ್ಗೆ ಅದು ಬೆನಿಫಿಟ್ ಸಿಗಬೇಕು, ಆ ಥರ ಫುಡ್ಗಳನ್ನು ನಾವು ತಗೋಬೇಕು. ಆಮೇಲೆ ಪ್ಲೆಸೆಂಟ್ ಆಗಿರಬೇಕು, ನಮಗೆ ಅದು ಸೂಕ್ತ ಅನಿಸ್ಬೇಕು, ಆ ಥರ ಫುಡ್ಡನ್ನು ನಾವು ಚಾಯ್ಸ್ ಮಾಡ್ಕೋಬೇಕು. ಇನ್ನು ನಿದ್ರಾ, ಚೆನ್ನಾಗಿ ನಿದ್ದೆಯನ್ನು ಮಾಡಬೇಕು. ಸೊ ಬೆಳಗ್ಗಿಂದ ಸಾಯಂಕಾಲವರೆಗೂ ಎಲ್ಲರೂ ಸಾಕಷ್ಟು ಕೆಲಸಗಳನ್ನು ಮಾಡಿರ್ತಾರೆ. ರೈತರು ಹೊಲದಲ್ಲಿ ದುಡ್ದಿರ್ತಾರೆ, ಮನೆಯಲ್ಲಿ ಹೆಣ್ಮಕ್ಳು ಕೆಲಸ ಮಾಡಿರ್ತಾರೆ, ಆಫೀಸ್ದಲ್ಲಿ ಕೆಲಸಗಳನ್ನು ಮಾಡಿರ್ತಾರೆ. ಸೊ ಹೀಗಾಗಿ ನಮ್ಮ ಬಾಡಿಗೆ ರೆಸ್ಟ್ ಅನ್ನೋದು ಬೇಕಾಗತ್ತೆ. ಅದು ತನಗೆ ರಿಪೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಬ್ರಹ್ಮಚರ್ಯ ಅಂತಂದರೆ ನಾವು ಸ್ವಲ್ಪ ಸೆಲ್ಫ್ ಕಂಟ್ರೋಲ್ದಲ್ಲಿ ಇರಬೇಕು. ಸೊ ಇದರ ಜೊತೆಗೆ ನಮ್ಮ ಸ್ಟ್ರೆಸ್ಸನ್ನು ನಾವು ಮ್ಯಾನೇಜ್ ಮಾಡ್ಕೋಬೇಕು. ಆಮೇಲೆ ಚೆನ್ನಾಗಿ ನೀರು ಕುಡಿಬೇಕು, ಹೈಡ್ರೇಷನ್ ಮೇಂಟೈನ್ ಮಾಡಬೇಕು. ಇದರ ಜೊತೆಗೆ ಎಕ್ಸರ್ಸೈಸು, ಯೋಗ, ಮೆಡಿಟೇಷನ್ಗಳನ್ನು ನಾವು ಮಾಡ್ಕೋತಾ ಇರಬೇಕು. ಆಮೇಲೆ ಯಾವಾಗಲೂ ಬ್ರಹ್ಮ ಮುಹೂರ್ತದಲ್ಲಿ ಏಳೋದು ತುಂಬಾ ಒಳ್ಳೆಯದು. ಕೆಲವೊಂದು ಹೆಲ್ದಿ ಹ್ಯಾಬಿಟ್ಸ್ಗಳನ್ನು ನಾವು ಬೆಳೆಸ್ಕೊಂಡಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.